ದಿನದ ಸತತ ರೈಡಿಂಗಿಂದ ಇವಾಗ ಕಾಶಿ ಘಾಟ್ನ ನೋಡೋಕೆ ಹೋಗ್ತಾ ಇದೀವಲ್ಲ. ಸೊ ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ ಗೈಸ್. ನೋಡ್ತಾ ಇರ್ಬೋದು, ನಾ ಇವತ್ತು ಬಂದಿರೋದು ವಾರಣಾಸಿ ಅಂದರೆ ಬನಾರಸ್ಗೆ. ಇವತ್ತು ಅಂದರೆ ನಾವು ಇವಾಗ ಇರೋದು ಸಾಮ್ನೆ ಘಾಟ್ ಅಂತ. ಇಲ್ಲಿ ಗಂಗಾ ನದಿ ಇದೆ. ಸೊ ಅಲ್ಲಿ ಸ್ನಾನ ಮಾಡ್ಕೊಂಡು ಕಾಶಿ ವಿಶ್ವನಾಥ ಟೆಂಪಲ್ಗೆ ಹೋಗೋ ಪ್ಲ್ಯಾನ್ ಇದೆ. ನೋಡ್ತಾ ಇರ್ಬೋದು, ನಾವು ಫ್ರೆಂಡ್ಸ್ಗಳೆಲ್ಲ ಗಂಗಾ ಸ್ನಾನ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ನಮ್ಮ ಚಂದ್ರು ಅಣ್ಣವರು ಈಜೊಡಿತಾ ಇದ್ದಾರೆ ಹೆಂಗೆ. ಸೊ ನಂದು ಮುಂಚೆನೇ ಅಂದರೆ ಗಂಗಾ ಸ್ನಾನ ಆಯಿತು. ಸೊ ನಾನೇ ಫಸ್ಟ್ ಹೋಗಿದ್ದು, ಬಟ್ ನನಗೆ ಈಜು ಬರಲ್ಲ ಗುರು. ಆದರೂ ಮುಳುಗಿದ್ನಿ 3 ಸತಿ, ಒಂಥರ ಖುಷಿ ಆಯಿತು. ಸೊ ನೋಡ್ತಾ ಇರ್ಬೋದು, ಗಂಗಾ ನದಿ ಇಷ್ಟು ದೊಡ್ಡದಾಗಿದೆ ಅಂತ. ಮತ್ತು ಅದು ಅದೇನದು ಬ್ರಿಡ್ಜಸ್ಸು, ಅದ್ರ ಮೇಲೆ ಟ್ರೈನ್ ಹೋಗುತ್ತೆ. ಸೊ ಇದ್ರದ್ದು ಮತ್ತು ಇನ್ನೊಂದು ಗೈಸ್, ವಿಶ್ವನಾಥ ಟೆಂಪಲ್ಗೆ ಹೋಗೋದು ಬೋಟಲ್ಲಿ. ಸೊ ಅದ್ರದ್ದು ಡೀಟೇಲ್ಸ್ ಎಲ್ಲ ನಿಮಗೆ ಯಾವ ಥರ ಅಂತ ತಿಳಿಸ್ಕೊಡ್ತೀನಿ ಮುಂದೆ, ಮತ್ತು ಯಾವ ರೀತಿ ಹೋಗೋದು ಅಂತೆಲ್ಲ ಈ ವಿಡಿಯೋ. ಓಕೆ ಅಣ್ಣ, ಯಾವ ಥರ ಅನಿಸ್ತಿದೆ ನಿಮಗೆ? ಈಗ ಗಂಗಾ ನದಿಗೆ ಮುಳುಗ್ತಾ ಇದ್ದೀರಾ? ಹೌದಾ? ಅಂತೂ ಇಂತೂ ಬೋಟ್ಗೆ ಬಂದು ಸೇರಾಯಿತು. ಸ್ಟಾರ್ಟ್ ಆಗಿದೆ. ಸೊ ಇಲ್ಲೆಲ್ಲ ಎಂಕ್ವೈರಿ ಮಾಡಿದ್ವಿ 10 ಮಿನಿಟ್ಸ್ ಬ್ಯಾಕು. ಪರ್ ಹೆಡ್ಗೆ 100 ರೂಪೀಸ್ ತೊಗೊತೀನಿ ಅಂದರು ಬೋಟಲ್ಲಿ. ಅಂತೂ ಇಂತೂ ಎಲ್ಲ ಮಾತಾಡಿ ಬಾರ್ಗೇನಿಂಗ್ ಮಾಡಿದ್ಮೇಲೆ 100 ರೂಪೀಸ್ ಒಪ್ಪಿಗೆ ತೊಗೊಂಡ್ರು. ನೋಡ್ತಾ ಇರ್ಬೋದು, ಇಲ್ಲಿ 40 to 50 ಎಬೋ ಇದ್ದಾರೆ, ಅಂದರೆ 40 to 50 ಮೆಂಬರ್ಸ್ ಎಬೋ ಇದ್ದಾರೆ. ಸೊ ಬೋಟ್ ಸ್ಟಾರ್ಟ್ ಆಯಿತು, ಸ್ವಲ್ಪ ಮೂವ್ ಆಗ್ತಾ ಇದೆ. ಸೊ ನಾವು ನಿಂತಿರೋದು ಮುಂದ್ಗಡೆ. ನೋಡ್ತಾ ಇರ್ಬೋದು, ಅದೆಲ್ಲ ಹಿಂದ್ಗಡೆ ಪಾರ್ಟ್ ಆಯಿತು. ಇದು ನಾನು ಮುಂದ್ಗಡೆ ಪಾರ್ಟ್ ಹತ್ರ ನಿಂತಿದ್ದೀನಿ ನೋಡಿ. ಇವರು ಮತ್ತು ಇನ್ನೂ 4 ಜನ ಇದ್ದಾರೆ ಹಿಂದ್ಗಡೆ, ಅಂದರೆ 3 ಜನ ಇದ್ದಾರೆ, ನನ್ನ ಸೇರಿ 4 ಜನ ಅಂದೆ. ಸೊ ಟೋಟಲಿ ನಾವು ಬಂದಿರೋದು 5 ಮೆಂಬರ್ಸು ಬೋಟಲ್ಲಿ ಈಗ ಹೋಗ್ತಾ ಇದ್ದೀವಿ. ಇನ್ನೊಬ್ಬರು ತೋರಿಸ್ತೀನಿ ಸ್ಪೆಷಲ್ಲಾಗಿ, ಅಂದರೆ ಅವ್ರು ರಂಜನ್ ಅಂತ. ಅವರು ಇನ್ನೊಂದು ಗ್ಯಾಂಗಲ್ಲಿ ಬಂದಿದ್ದರು. ಸೊ ಅವರು ನಮ್ಮ ಜೊತೆ ಮಿಂಗಲ್ ಆಗಿದ್ದಾರೆ. ಅಂದರೆ ಈಗ ಮತ್ತೆ ಇನ್ನೊಂದು ಸತಿ ದರ್ಶನ ಮಾಡೋಕ್ಕೆ ಬಂದಿದ್ದಾರೆ ಕಾಶಿ ವಿಶ್ವನಾಥ ಟೆಂಪಲ್ನ. ಸೊ ನೋಡ್ತಾ ಇರ್ಬೋದು, ಇವರೇ ಅವರು. ನೋಡ್ತಾ ಇರ್ಬೋದು, ಮುಂದ್ಗಡೆನೇ ಕೂತ್ಕೊಂಡು ಒಂದು ವಿಡಿಯೋ ಮಾಡಿ ಅಂತ ಕೇಳ್ತಿದ್ದಾರೆ. ನಮ್ಮ ಫ್ರೆಂಡ್ ಪಕ್ಕದಲ್ಲಿರೋರು ವಿಡಿಯೋ ಮಾಡ್ತಿದ್ದಾರೆ ಅವ್ರದ್ದೆಲ್ಲ. ಸೊ ಫಸ್ಟ್ ಟೈಮ್ ಬಂದಿರೋದು ಗುರು ಕಾಶಿಗೆ, ಒಂಥರ ಫೀಲ್ ಆಗ್ತಿದೆ, ಸಖತ್ತಾಗಿದೆ ಕಾಶಿ ಮಾತ್ರ ಸೂಪರ್. ಸೊ ಇಲ್ಲಿ ಒಂದೊಂದು ಘಾಟ್ಗಳದ್ದು ಅದರದ್ದೇ ಆದಂಥ ಒಂದು ಸ್ಪೆಷಲ್ ಹಿಸ್ಟ್ರಿ ಇದೆ. ಸೊ ಬನ್ನಿ ಇವಾಗ ಇವ್ರನ್ನ ಕೇಳೋಣ ಅವ್ರ ಅನಿಸಿಕೆ ಏನು. ನೋಡ್ರಿ ದೇವರು, ನಮಸ್ಕಾರ ದೇವರು. ಇವಾಗ ನಾವು ನೋಡಿ ನಮ್ಮ ಚಂದ್ರಣ್ಣ ನ್ಯಾವಿಗೇಷನ್ ಚಂದ್ರಣ್ಣ ಫುಲ್ ಕಾಶಿಗೆ ಬಂದ್ವಿ ಫೈನಲಿ. ದಿನದ ಸತತ ರೈಡಿಂಗಿಂದ ಇವಾಗ ಕಾಶಿ ಘಾಟ್ನ ನೋಡೋಕೆ ಹೋಗ್ತಾ ಇದೀವಲ್ಲ. ಕಿರಣ್, ನಿಮ್ಮ ಮಧುರವಾದ ಮಾತುಗಳು. ಸೊ ಫೈನಲಿ ಅವರ ಅನಿಸಿಕೆನೆಲ್ಲ ಕ್ಯಾಮ್ರಾ ಮುಂದೆ ಶೇರ್ ಮಾಡ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು, ಇದು ಗಂಗಾ ನದಿ. ಸೊ ಇದರಲ್ಲಿ 3 ನದಿ ಇದೆ, ಬಟ್ ಅದು ಯಾವುದಪ್ಪ ಅಂದರೆ ಗಂಗಾ, ಯಮುನಾ, ಸರಸ್ವತಿ. ಸೊ ಬಟ್ 2 ನದಿ ಕಾಣಿಸೋದು ಅಂದರೆ ಗಂಗಾ, ಯಮುನಾ ಅಷ್ಟೇ. ಸೊ ಬೋಟಲ್ಲಿ ಬರೋದು ಒಂಥರ ಮಜಾನೇ ಇದೆ. ನಾನು ಇದು ಸೆಕೆಂಡ್ ಟೈಮ್ ಬರ್ತಿರೋದು ಬೋಟಲ್ಲಿ. ಅಂದರೆ ಫಸ್ಟ್ ಟೈಮು ಇದು ಮುನ್ನಾರದಲ್ಲೇನೋ ಹೋಗಿದ್ದೆ. ಸೊ ಚೆನ್ನಾಗಿದೆ ಬೋಟ್ ರೈಡಿಂಗ್ ಮಾಡೋದಕ್ಕೂ ಒಂಥರ. ನೋಡ್ತಾ ಇರ್ಬೋದು, ಎಷ್ಟು ಸಖತ್ತಾಗಿದೆ ವ್ಯೂ ಮಾತ್ರ. ಅಂದರೆ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ಎಲ್ಲ ಥರ ಗಾಡ್ಸ್ಗಳಿದೆ. ಬಟ್ ಅದು ಹತ್ರ ಕರ್ಕೊಂಡೋಗಿತ್ತು, ನಿಮಗೆ ಇನ್ನೂ ಡೀಟೇಲಾಗಿ ತೋರಿಸ್ಬೋದಾಗಿತ್ತು. ಬಟ್ ಇವ್ರು ಬೋಟ್ನ ಇಲ್ಲಿಂದ ದೂರಿಂದ ತೋರಿಸ್ತಾ ಇದ್ದಾರೆ, ಅದೇನೋ ಗೊತ್ತಿಲ್ಲ ನನಗೂ. ನೋಡೋಣ, ಆದಷ್ಟು ಕವರ್ ಮಾಡ್ತೀನಿ ಯಾವ ಥರ ವಿಡಿಯೋ ಬರುತ್ತೆ. ಅಂದರೆ ವಿಡಿಯೋ ಹತ್ರದಿಂದ ತೋರಿಸೋದಕ್ಕೆ ಫುಲ್ ಟ್ರೈ ಮಾಡ್ತೀನಿ. ನೋಡ್ತಾ ಇರ್ಬೋದು, ನೀರು ಎಷ್ಟು ಚೆನ್ನಾಗಿ ಹರಿತಾ ಇದೆ. ಮತ್ತು ಸಖತ್ ಸೌಂಡ್ ಇದೆ, ಬಟ್ ನಾನು ಇದನ್ನು ಮ್ಯೂಟ್ ಮಾಡಿದ್ದೀನಿ. ಮತ್ತು ಜನ್ರೇಟರ್ ಸೌಂಡು ಜಾಸ್ತಿ ಹೆವಿ ಸೌಂಡ್ ಇದೆ ಗುರು. ಬೋಟ್ದು ಟಕ ಟಕ ಅಂತ ಸೌಂಡ್ ಬರ್ತಿದೆ, ಬಟ್ ನಾನು ಅದನ್ನು ಮ್ಯೂಟ್ ಮಾಡಿ ವಾಯ್ಸ್ ಕೊಡ್ತಾಯಿದ್ದೀನಿ.
ನೋಡ್ತಾ ಇರ್ಬೋದು ಎಷ್ಟು ಸಕ್ಕತ್ತಾಗಿದೆ. ಮತ್ತು ಆಪೋಸಿಟಲ್ಲಿರೋ ಬೋಟ್ಗಳು ಬರ್ತಾ ಇದೆ. ಸೊ ಇವ್ರು ಸಿಗ್ನಲ್ ಕೊಡ್ತಾ ಇದ್ದಾರೆ ಅಲ್ಲಿಂದನೇ, ಅಂದರೆ ಯಾವ್ದಾದ್ರು ಬೋಟ್ಸ್ಗಳು ಬಂದರೆ ಟಚ್ ಆಗುತ್ತಲ್ಲ, ಟಚ್ ಆದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೋಸ್ಕರ ಸಿಗ್ನಲ್ ಕೊಡ್ತಾರೆ. ರೈಟ್ ಬನ್ನಿ, ಲೆಫ್ಟ್ ಬನ್ನಿ ಅಂತೆಲ್ಲ ಹೇಳ್ತಿರ್ತಾರೆ. ನೋಡ್ತಾ ಇರ್ಬೋದು, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಸೊ ಅಂತೂ ಇಂತೂ ಕಾಶಿಗೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಇವತ್ತು. ನೋಡ್ತಾ ಇರ್ಬೋದು ಈ ಬೋಟಲ್ಲಿ ಎಷ್ಟೊಂದು ಜನ ಇದ್ದಾರೆ. ಇವರೆಲ್ಲ ಸೇಮ್ ದರ್ಶನಕ್ಕೆ ಹೋಗ್ತಾ ಇರೋದು. ಒಬ್ಬೊಬ್ಬರು ದರ್ಶನಕ್ಕೆ ಹೋಗ್ತಿದ್ದಾರೆ, ಒಬ್ಬರು ಎಲ್ಲ ಥರ ಗಾಡ್ಸ್ಗಳನ್ನ ನೋಡೋಕೆ ಹೋಗ್ತಿದ್ದಾರೆ. ಬಟ್ ಗೊತ್ತಿಲ್ಲ ಇವರೆಲ್ಲ ಗಾಡ್ಸ್ನ ತೋರಿಸ್ತೀನಿ, 50 ಗಾಡ್ ತೋರಿಸ್ತೀನಿ ಅಂತ ಅಂದರು. ಅದು ಎಷ್ಟು ಗಾಡ್ ತೋರಿಸ್ತಾರೋ ಗೊತ್ತಿಲ್ಲ. ಸೊ ಗೊತ್ತಾಗುತ್ತೆ, ಬನ್ನಿ ನಿಮಗೆ ಒಂದೊಂದೇ ತೋರಿಸ್ತೀನಿ. ಇನ್ನೊಂದು ಹೇಳ್ಬೇಕಂದ್ರೆ ಟೋಟಲಿ ಇಲ್ಲಿ 88 ಗಾಡ್ಸ್ ಇರೋದು. ಬಟ್ ಅದರಲ್ಲಿ ಯಾವ್ದಾದ್ರು ಫೇಮಸ್ ಇರುತ್ತಲ್ಲ, ಅಂದರೆ ಮೇಯ್ನ್ ಫೇಮಸ್ ಇರೋ ಗಾಡ್ಸ್ಗಳು ಮಾತ್ರ ತೋರಿಸ್ತೀನಿ ಅಂತ ಅಂತಿದ್ದಾರೆ ಇವರು. ಸೊ ಅದರಲ್ಲಿ ನಾವು ಮೇಯ್ನ್ ನೋಡೋದು ಯಾವುದಪ್ಪ ಅಂದರೆ ಮಣಿಕರ್ಣಿ ಘಾಟು. ಅದು ಮಾತ್ರ ಕಂಪಲ್ಸರಿ ತೋರಿಸ್ತೀನಿ ಅಂತ ಅಂದಿದ್ದಾರೆ. ನೋಡೋಣ ಬನ್ನಿ, ಅಲ್ಲಿ ಮಣಿಕರ್ಣಿ ಘಾಟಲ್ಲಿ ಯಾವ ಥರ ಡೆಡ್ ಬಾಡಿಗಳನ್ನ ಸುಡ್ತಾರೆ ಅಂತ ಒಂಥರ ಕ್ಯೂರಿಯಾಸಿಟಿ ಇರ್ತದೆ ನೋಡೋಕ್ಕೆ. ಸೊ ಆದಷ್ಟು ಟ್ರೈ ಮಾಡ್ತೀನಿ ಆ ವಿಡಿಯೋನ ಕಂಪ್ಲೀಟಾಗಿ ತೋರ್ಸೋಕ್ಕೆ. ನೋಡ್ತಾ ಇರ್ಬೋದು ಇಲ್ಲಿ ಹತ್ರ ಬರ್ತಾ ಇದ್ದೀವಿ ದರ್ಶನ ಮಾಡೋಕ್ಕೆ, ಅಂದರೆ ಟೆಂಪಲ್ಗೆ. ನೋಡ್ತಾ ಇರ್ಬೋದು ಇನ್ನೇನು ಈವ್ನಿಂಗ್ ಆಗ್ತಾ ಇದೆ ಟೈಮು. ಸಕ್ಕತ್ತಾಗಿದೆ ಮಾತ್ರ. ನಾವು ಗುರುವಾರ ಮಾರ್ನಿಂಗ್ ಬಿಟ್ಟಿದ್ದು ಕಾರಲ್ಲಿ. ಸೊ ಫೈನಲಿ ಅಂತೂ ಇಂತೂ ನಾವು 1.5 ಡೇಗೆ ಅಂದರೆ 30 ಅವರ್ಸಲ್ಲಿ ರೀಚ್ ಆಗಿದ್ದೀವಿ. ಸೊ ನಾವು ಟ್ರೈನಲ್ಲಿ ಬಂದಿದ್ದರೆ ಇನ್ನೂ ಸ್ವಲ್ಪ ಡಿಲೇ ಆಗ್ತಿತ್ತು. ಹೇಗೋ ಕಾರಲ್ಲಿ ಬಂದಿದ್ದೀವಿ, ಸೊ ಬೇಗ ಕವರ್ ಆಗಿದೆ ಟೈಮು ಕೂಡ. ಹಂಗೆ ಒಂದು ಸ್ವಲ್ಪ ಸಾಂಗ್ ಅಂದರೆ ಈ ವಿಡಿಯೋನ ನೋಡ್ಕೊಳ್ಳಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿರ್ತೀನಿ, ಆರಾಮಾಗಿ ಕೇಳಿಸ್ಕೊಂಡು ಚಿಲ್ಲಾಗೆ ವಿಡಿಯೋನ ನೋಡಿ. ಅಂತೂ ಇಂತೂ ಹತ್ತತ್ರ ಬರ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಸಣ್ಣ ಯಾವ ರೀತಿ ಹೊಳಿತಾ ಇದೆ ಅಂತ. ನೋಡ್ತಾ ಇರ್ಬೋದು ಇಲ್ಲೆಲ್ಲ ಎಷ್ಟೊಂದು ಜನ ಇದ್ದಾರೆ. ಎಲ್ಲರೂ ಫೋಟೋ ಶೂಟ್ಗಳೆಲ್ಲ ಮಾಡೋದ್ರಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ. ಸೊ ನಾವು ಹಂಗೆ ವೀಡಿಯೋದಲ್ಲಿ ಬ್ಯುಸಿ ಆಗಿದ್ದೀವಿ. ಮತ್ತು ಇಲ್ಲಿ ನನ್ನ ಪಕ್ಕದಲ್ಲಿ ಒಬ್ಬರು ಬೋಟು ಅಂದರೆ ಓನರ್ ಇದ್ದಾರೆ, ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ. ಸೊ ಮುಂದ್ಗಡೆ ಜಾಸ್ತಿ ಹೋಗಬೇಡಿ ಅಂತ ಅಂತಿದ್ದಾರೆ, ಯಾಕಂದರೆ ಬೋಟ್ ಸ್ವಲ್ಪ ಡೌನ್, ಅಂದರೆ ಅದ್ರದ್ದು ಮುಂದ್ಗಡೆ ಇದ್ದಿದೆ ಬೆಂಡ್ ಆಗುತ್ತೆ ಅಂತ ಅಂತಿದ್ದಾರೆ. ಅದಕ್ಕೋಸ್ಕರ ಹಿಂದೆ ಬನ್ನಿ ಅಂತಿದ್ದಾರೆ. ನೋಡ್ತಾ ಇರ್ಬೋದು ಇಲ್ಲಿ, ಅದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಹಿಂದೆ ಕೂತ್ಕೊಳ್ತಿದ್ದಾರೆ. ಅಲ್ಲಿ ಮುಂದೆ ಹೋದರೆ ಸ್ವಲ್ಪ ಡೌನ್ ಆಗುತ್ತೆ ಅಂತ ಅಂತಿದ್ದಾರೆ. ಅದಕ್ಕೋಸ್ಕರ ಹಿಂದೆ ಬನ್ನಿ ಅಂತ ಅವಾಲಿಂದ ಅವ್ರ ಭಾಷೆಲ್ಲ ಅಂದರೆ ಹಿಂದಿಲಿ ಹೇಳ್ತಾನೆ ಇದ್ದಾರೆ. ನೋಡ್ತಾ ಇರ್ಬೋದು ಎಲ್ಲ ಥರ ಇಲ್ಲಿ ಪಕ್ಷಿಗಳೆಲ್ಲ ಇದೆ ನೋಡಿ. ಅಲ್ಲಿ ಹಂಗೆ ಈಜು ಹೊಡಿತಿದ್ದಾರೆ. ಹಂಗೆ ಬೋಟ್ಗಳು ಕೂಡ ಆಪೋಸಿಟಲ್ಲಿ ಬರ್ತಾ ಇದೆ. ಸೊ ನೋಡ್ತಾ ಇರ್ಬೋದು ಅಂತೂ ಇಂತೂ ಹತ್ತತ್ರಕ್ಕೆ ಬರ್ತಾ ಇದ್ದೀವಿ ಎಲ್ಲ ಥರ ಗಾರ್ಡ್ಸ್ಗಳ ನೋಡೋದಕ್ಕೆ. ಮತ್ತು ಇಲ್ಲಿ ಬರ್ಡ್ಸ್ಗಳೆಲ್ಲ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಇಲ್ಲಿ ಯಾವಾಗಲೂ ಇಲ್ಲೇ ನದಿಲಿ ತೇಲಾಡ್ತಾ ಇರುತ್ತೆ. ಓಕೆ, ಇವಾಗ ನಾವು ಕಾಶಿ ವಿಶ್ವನಾಥ ಟೆಂಪಲ್ ದರ್ಶನ ಮಾಡಿಕೊಂಡು ನೆಕ್ಸ್ಟು ಅಯೋಧ್ಯೆ ಇದೆಯಲ್ಲ ಅದಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಅದ್ರ ನೆಕ್ಸ್ಟು ಪ್ರಯಾಗ್ರಾಜ್, ಆಮೇಲೆ ಬ್ಯಾಕ್ ಟು ಬೆಂಗಳೂರು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಸೊ ನೋಡೋಣ, ಆದಷ್ಟು ಟ್ರೈ ಮಾಡ್ತೀವಿ ಬೇಗ ಕವರ್ ಆಗೋದಕ್ಕೆ. ಬಟ್ ಇಲ್ಲಿ ದರ್ಶನಕ್ಕೆ ಮಾತ್ರ ಸಖತ್ತು ಕ್ರೌಡ್ ಇರುತ್ತೆ. ಅದೆಷ್ಟು ಬೇಗ ಆಗುತ್ತೋ ದರ್ಶನ ಗೊತ್ತಿಲ್ಲ ನಮಗೆ. ಆದಷ್ಟು ದರ್ಶನ ಮಾಡಿಕೊಂಡೇ ಹೋಗ್ತೀವಿ. ಮಾತ್ರ ಸಖತ್ ಕ್ರೌಡ್ ಇರುತ್ತೆ. ಗುರು ಫಸ್ಟ್ ಟೈಮ್ ಬಂದಿರೋದು ನಾನು. ನೋಡೋಣ ಅಲ್ಲಿ ದೇವಸ್ಥಾನ ಹತ್ರ ಯಾವ ಥರ ಕ್ರೌಡ್ ಇರುತ್ತೆ, ಮತ್ತು ಅಲ್ಲಿ ಗಲ್ಲಿ ಏರಿಯಾಗಳೆಲ್ಲ ತೋರಿಸ್ತೀನಿ. ಮತ್ತು ಈಗ ಇನ್ನೊಂದು ಫ್ರೆಂಡ್ಸ್ ನಾಗ ಸಾಧುಗಳೆಲ್ಲ ಬಂದಿರ್ತಾರೆ ಅಂತ ಹೇಳ್ತಾರೆ. ನೋಡೋಣ ಅದೆಷ್ಟು ಜನ ಅಲ್ಲಿ ಕಾಣಿಸ್ಕೊತಾರೋ ವಿಡಿಯೋದಲ್ಲಿ ತೋರಿಸ್ತೀನಿ ಅವ್ರನ್ನ ಫಸ್ಟ್. ಬಟ್ ನನಗೂ ಭಯ ಆಗುತ್ತೆ ಅವರು ಕಂಡ್ರೆ, ಅಂದರೆ ಅವ್ರ ಹತ್ರ ಎಲ್ಲ ಕ್ಯಾಮ್ರಾ ಹಿಡ್ಕೊಂಡು ವಿಡಿಯೋ ಮಾಡಿದ್ರೆ ಬೈತಾರೆ. ಬಟ್ ಎಲ್ಲರೂ ಅಂತಲ್ಲ, ಯಾರೋ ಒಬ್ಬೊಬ್ಬರು.
ಇರಲಿ, ಆದಷ್ಟು ಟ್ರೈ ಮಾಡ್ತೀನಿ ಅವ್ರನ್ನ ಕವರ್ ಮಾಡೋದಕ್ಕೆ ವಿಡಿಯೋದಲ್ಲಿ. ನೋಡೋಣ. ಓಕೆ, ಹತ್ತತ್ರ ನಾವು ಬಂದು ಒಂದು 5 ಮಿನಿಟ್ಸ್ ಆಯಿತು ಬೋಟಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು ಆಪೋಸಿಟ್ ಬೋಟರ್ಸ್ಗಳು ಬರ್ತಾ ಇದ್ದಾರೆ. ಅಲ್ಲೂ ಕೂಡ ಪ್ಯಾಸೆಂಜರ್ಸ್ಗಳಿದ್ದಾರೆ, ಅಲ್ಲಿ ಸ್ಟ್ರೇಂಜರ್ಸ್ಗಳು ನೋಡ್ತಾ ಇರ್ಬೋದು. ಅವ್ರು ಕ್ಯಾಮ್ರಾ ನೋಡಿ ಆಯ್ ಮಾಡ್ತಾ ಇದ್ದಾರೆ. ಒಂಥರ ಫೀಲ್ ಆಗುತ್ತೆ, ಅದ್ರ ರಿಯಾಕ್ಷನ್ಸೇ ಒಂಥರ. ನೋಡ್ತಾ ಇರ್ಬೋದು ಅವರು ಆಯ್ ಅಂದ್ಬಿಟ್ಟು ಮತ್ತೆ ಅಲ್ಲಿರೋ ಪಕ್ಕದಲ್ಲಿ ಅವರಿಗೆಲ್ಲ ಸಿಗ್ನಲ್ ಕೊಡ್ತಿದ್ದಾರೆ, ಕ್ಯಾಮ್ರಾ ಇದೆ ನೋಡಿ ಆಯ್ ಮಾಡಿ ಅಂತೆಲ್ಲ. ನೋಡ್ತಾ ಇರ್ಬೋದು ಅವರೆಲ್ಲ ಆಯ್ ಮಾಡ್ತಾಯಿದ್ದಾರೆ. ನಾನು ಆಯ್ ಅಂತ ಅಂದೆ. ಅದ್ರಲ್ಲಿ ಖುಷಿ ಆಯಿತು ಆ ಥರ ಎಲ್ಲ ರಿಯಾಕ್ಟ್ ಮಾಡಿದ್ದಕ್ಕೆ. ಒಂಥರ ಮಜಾ ಇರುತ್ತೆ ಗುರು. ಮಜಾ ಅನ್ನೋದಕ್ಕಿಂತ ಒಂಥರ ನಮಗೊಂಥರ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಓಕೆ, ಅವರಿಗೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತಾಯಿದ್ದೀನಿ. ಗುಣ